ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನ್ಸಾಲೋ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನ್ಯೂ ಇಯರ್ಗೆ ಅಂತ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪಾಪು ಕಾರ್ ಓಡಿಸ್ತಾ ಇದ್ದಾಳೆ. ಅವರಪ್ಪ ಅವಳನ್ನ ಸುಮ್ಮನೆ ಇಟ್ಕೊಂಡಿದ್ದಾರೆ ಅಷ್ಟೇ. ಜೊತೆಗೆ ನಾವು ಕೂಡ ರೆಡಿಯಾಗಿ ಕೂತಿದ್ದೀವಿ. ಹಿಂದೆ ಅವ್ರ ಅಜ್ಜಿ ಕೂತಿದ್ದಾರೆ. ಅದ್ರ ಹಿಂದೆ ಫುಲ್ ಲಗೇಜ್ ಪ್ಯಾಕ್ ಆಗಿ ಹೊರಟಿದೀವಿ. ಹೌದು, ಏನ್ ಮಾಡ್ತಿದ್ಯಾ ಬಂಗಾರಿ? ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ಬೇಕು. ಊಟ, ಹಾಲು ಇಂದ ಹಿಡಿದು ಡೈಪರು ಎಲ್ಲಾನು. ಇನ್ ಕೇಸ್ ಕಕ್ಕ ಮಾಡ್ಕೊಂಡ್ರು ತೆಗ್ದಾಕೋದಕ್ಕೂ ಕೂಡ ಕವರು, ಪೇಪರು, ಟಿಶ್ಯೂ ಎಲ್ಲ ರೆಡಿ ಮಾಡ್ಕೊಂಡು ಹೊರಡಬೇಕು. ಸೊ ಎಲ್ಲ ಪ್ಯಾಕ್ ಆಗಿದೆ. ಎಲ್ಲ ನೋಡಿ ಫುಲ್ ಎಲ್ಲ ಹಾಕಿ ಹೊರಟಿದ್ದೀವಿ. 2 ದಿನದಿಂದ ಇದೇ ಪ್ಯಾಕಿಂಗ್ನಲ್ಲಿ ಬ್ಯುಸಿಯಾಗಿ ಹೋಗಿದೆ. ಹಾಗಾಗಿ ವಿಡಿಯೋ ಕೂಡ ಅಷ್ಟೊಂದು ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಹಾಕೋದಕ್ಕೂ ಆಗ್ತಿರ್ಲಿಲ್ಲ. ಸೊ ಇಲ್ಲಿಂದ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರುತ್ತೆ. ಊರಲ್ಲೇ ಸ್ವಲ್ಪ ದಿನ ಇರ್ತೀವಿ. ನಮ್ಮ ಜೊತೆ ನೀವು ಇರಿ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ. ಆ್ಯಕ್ಚುಲಿ ಈ ವಿಡಿಯೋ ಹಾಕೋ ಅಷ್ಟೊತ್ತಿಗೆ ನ್ಯೂ ಇಯರ್ ಮುಗ್ದೋಗಿರುತ್ತೆ ಅನ್ಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಮಕ್ಕಳನ್ನ ಹಿಡ್ಕೊಂಡು ಹೆಂಗೆ ಕೂತಿದ್ದಾಳೆ ನೋಡಿ, ಒಂಚೂರು ಭಯ ಇಲ್ಲ ಅವಳಿಗೆ. ಏಯ್ ಏನ ಹಾಯ್ ಮೇಡಮ್. ಇವಳು ಮಲಗಿಬಿಟ್ಟಿದ್ದಾಳೆ. ಪೂರ್ತಿ ಸುಸ್ತಾಗ್ಬಿಟ್ಟಿದ್ಲು. ಬೆಳಗ್ಗೆ ಎದ್ದಿದ್ದು ಮಲಗೇ ಇರಲಿಲ್ಲ. ಟೈಮ್ ಆಗಲೇ 2:15 ಆಯಿತು. ನನ್ನ ಹಸ್ಬೆಂಡ್ ಬಂದು ಹೊರಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇನ್ನು ಅಪ್ಪ ಮತ್ತು ನಮ್ಮ ಮಾಮ ಅತ್ತೆ ಎಲ್ಲರೂ ಬೇರೆ ಕಾರಲ್ಲಿ, ಅಂದರೆ ನಮ್ಮ ಕಾರಲ್ಲಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಓಕೆ, ಕಂಟಿನ್ಯೂ ಮಾಡೋಣ ಜರ್ನಿ. ಹಾಗೆ ಇರಿ. ಇನ್ನು ಸಂಜೆ ಹೋಗ್ತಾ ನೋಡಿ ವೆದರ್ ಎಷ್ಟು ಕೂಲ್ ಆಗ್ತಾ ಬರ್ತಾ ಇದೆ ಅಂತ. ಇದಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇನ್ನು ನಾವು ಹಾಸನ ಹತ್ರ ಇದ್ವಿ, ಆಗಲೇ ವೆದರೆಲ್ಲ ತಣ್ಣಗಾಗ್ತಾ ಬರ್ತಾಯಿತ್ತು. ಇನ್ನು ಅಪ್ಪ ಅವರೆಲ್ಲ ಆಲ್ರೆಡಿ ಸಕಲೇಶ್ಪುರದಲ್ಲಿದ್ದಾರಂತೆ. ನಾವು ಹೋಗಿ ಜಾಯ್ನ್ ಆಗಬೇಕಷ್ಟೆ. ಸೊ ನಮ್ಮದು ಎಲ್ಲ ಊಟ ಗೀಟ ಎಲ್ಲ ಮುಗೀತು. ಮಕ್ಕಳಿಗೂ ಹಾಗೆ ಕಾರಲ್ಲೇ ಕೂತ್ಕೊಂಡು ತಿನ್ನಿಸ್ಬಿಟ್ವಿ. ಚೆನ್ನಾಗಿ ಅನಿಸ್ತಾ ಇದೆ. ಇವಾಗ ಪಾಪು ಮಲಗಿಕೊಂಡಿದ್ದಾಳೆ. ಬನ್ನಿ, ಎಷ್ಟು ವೀಡಿಯೋಗಳಾಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈವ್ನಿಂಗ್ ವಾಕಿಂಗ್ ಬಂದಿದ್ದೀವಿ. ಸೊ ಹಾಗಾಗಿ ಒಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ. ಎಲ್ಲರೂ ಬಂದಿದ್ದೀವಿ ಮಕ್ಕಳಿಗೋಸ್ಕರ ಅಂತ. ವೆದರ್ ನೋಡಿ ಸಖತ್ತಾಗಿದೆ. ಟೈಮ್ 6 o'clock ಆಗ್ತಾಯಿದೆ. ಆಚೆ ಬಂದಿದ್ವಿ. ಜಾಸ್ತಿ ವೀಡಿಯೋಗಳೇ ಮಾಡೋದಕ್ಕೆ ಆಗ್ತಾಯಿಲ್ಲ. ಈ ಮಕ್ಕಳನ್ನ ಹಿಡ್ಕೊಂಡು ನಾವು ಕೊಡೋದೇ ಆಗೋಗುತ್ತೆ. ಪಾಪು ಹಾಯ್ ಮಾಡು. ಹಾಯ್ ದತ್ ಮಾಡು. ಹಾಯ್. ಓಕೆ, ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಟೈಮು 6 o'clock ಆಯಿತು. ಇನ್ನು ಚಳಿ ಶುರುವಾಗುತ್ತೆ ನೋಡಿ. ಕಾಫಿ ಕೂಡ ಎಲ್ಲ ಹಣ್ಣಿಗೆ ಬಂದಿದೆ, ಹಣ್ಣಾಗಿದೆ. ಎಲ್ಲ ಕುಯ್ತಾ ಇದ್ದಾರೆ ಕಾಫಿನ. ನಮ್ಮದು ಕೂಡ ಇನ್ನೇನು ಕುಯಿಸ್ಬೇಕು. ನಾಳೆ ಜನಗಳು ಬರ್ತಾರಂತೆ. ಸೊ ನಿಮಗೆ ಕಾಣುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಎಲ್ಲ ಹಣ್ಣಿಗೆ ಚೆನ್ನಾಗಿ ಬಂದಿದೆ. ತೋರಿಸ್ತೀನಿ ಬನ್ನಿ. ಒಂದು ಮರದಲ್ಲಿ ಯಾವ ರೀತಿ ಕಾಫಿ ಬಿಡುತ್ತೆ ಅಂದ್ಬಿಟ್ಟು. ಮಲೆನಾಡು ಸೈಡವ್ರಿಗಾದರೆ ಗೊತ್ತಿರುತ್ತೆ ಯಾವ ರೀತಿ ಬೆಳೀತಾರೆ ಏನು ಅಂತ. ಬಾಕಿ ಜನಗಳಿಗೆ ಗೊತ್ತಿರಲ್ಲ ಕಾಫಿ ಹೇಗೆ ಮಾಡ್ತಾರೆ ಅಂತ. ಸೊ ಇದು ಕಾಫಿ ಗಿಡಗಳು. ಕಾಫಿ ಗಿಡದಲ್ಲಿ ಕಾಫಿ ಬೀಜಗಳು ಈ ಥರ ಬಿಟ್ಟಿದೆ. ಹಣ್ಣು ಇದು ಈ ಟೈಮಲ್ಲಿ ಇದನ್ನು ಕ್ಲೀನಾಗಿ ಕುಯ್ದುಬಿಟ್ಟು ಒಣಗಿಸಿ ಕಪ್ಪಗೆ ಮಾಡ್ತಾರೆ. ಕಪ್ಪಗಾದಮೇಲೆ ಅದನ್ನು ಮಾರಿ ಇಲ್ಲಾಂದರೆ ಮಿಲ್ಲಿಗೆ ಹಾಕಿ ಕಾಫಿ ಬೀಜಗಳನ್ನ ತಗೊಳ್ತಾರೆ. ನೋಡಿ ಫಸಲು ಚೆನ್ನಾಗಿ ಬಂದಿದೆ. ಒಂದೊಂದು ಮರದಲ್ಲಿ ಚೆನ್ನಾಗಿರುತ್ತೆ, ಒಂದೊಂದು ಮರದಲ್ಲಿ ಫಸಲೇ ಇರಲ್ಲ. ನೋಡಿ ಅದರಲ್ಲಿ ಫಸಲೇ ಇಲ್ಲ. ಸೊ ಆ ಥರ ಸಂಜೆ ಹೊತ್ತೊಂದು ರೌಂಡ್ ವಾಕ್ ಬಂದರೆ ಸಖತ್ತಾಗಿರುತ್ತೆ ನೋಡಿ. ಇದರಲ್ಲಿ ಆಗಲೇ ಎಲ್ಲ ಹಣ್ಣುಗಳೆಲ್ಲ ಒಣಗಿಕ್ಕೆ ಬಂದಿದೆ, ಕಪ್ಪಾಗ್ತಾ ಇದೆ. ಅಂದರೆ ಹೀಗೆ ಕುಯ್ಯೋದು ಲೇಟ್ ಆದರೆ ಒಣಗಿಬಿಡುತ್ತೆ. ಒಣಗಿರೋದನ್ನ ಕುಯ್ಯೋದಕ್ಕೆ ಕಷ್ಟ, ಯಾಕಂದರೆ ಮುಟ್ಟಿದ್ದಂಗೆ ಇಡೀ ಕೊನೆಯಲ್ಲಿರೋ ಹಣ್ಣುಗಳೆಲ್ಲ ಉದುರೋಗ್ಬಿಡುತ್ತೆ. ಆವಾಗ ಅದನ್ನು ಆಯ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಹಣ್ಣು ಟೈಮಲ್ಲೇ ಕುಯ್ದುಬಿಟ್ಟು ಮನೆ ಮುಂದೆ ಒಣಗಿಸ್ತೀವಿ. ಸೊ ಈ ಥರ ನಡೆಯುತ್ತೆ. ಹಾಗಾಗಿ ಈ ಸತಿ ಬಂದಿರೋದ್ರಿಂದ ಎಲ್ಲ ಮುಗಿಸ್ಕೊಂಡೇ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದಾರೆ. ನೋಡಬೇಕು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ. ನಾಳೆ ಒಂದು 20 ಜನ ಬರ್ತೀವಿ ಅಂತ ಅಂದಿದ್ದಾರಂತೆ. ಅವ್ರು ಬಂದರೆ ಎಲ್ಲ ಕುಯ್ದರೆ
ಬೇಗ ಬೇಗ ಕೆಲಸಗಳನ್ನ ಮುಗಿಸಿ ಮಾರಿಬಿಟ್ಟು ಮನೆ ಕಡೆ ಹೋಗೋದು. ಇಲ್ಲ ಅಂದರೆ ಇನ್ನೂ ಲೇಟ್ ಆಗುತ್ತೆ. ನಿಮಗೆ ಲಾಸ್ಟ್ ಟೈಮ್ ಮಳೆಗಾಲದಲ್ಲಿ ಬಂದಾಗ ತೋರಿಸಿದೆ ಇಲ್ಲೆಲ್ಲ ಹೇಗೆ ಹುಳು ಬೆಳ್ಕೊಂಡಿತ್ತು ಅಂತ. ಓಡಾಡೋದಕ್ಕೂ ಸಹ ಜಾಗ ಇರ್ತಿರ್ಲಿಲ್ಲ. ಸೊ ಇದೆಲ್ಲ ಮೆಣಸಿನ ಗಿಡಗಳು ಈಗ ಹೊಸದಾಗಿ ಹಾಕಿದ್ದಾರೆ. ಇದು ಇನ್ನೂ ಬೆಳಿಬೇಕು. ಇವಾಗ ಸ್ವಲ್ಪ ಓಡಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಅಂದರೆ ಇಷ್ಟೊತ್ತು ಮೇಲೆ ಓಡಾಡೋಕ್ಕೆ ಆಗೋದಿಲ್ಲ, ಚಳಿ ಶುರುವಾಗುತ್ತೆ. ಅದಕ್ಕೆ ನಾವು ಕೂಡ ಬೇಗ ಬಂದು ಮುಗಿಸ್ಕೊಂಡು ಈಗ ಆಲ್ರೆಡಿ ಮನೆ ಹತ್ರ ಬಂದಿದ್ದೀವಿ. ಚಿನ್ 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 ಕ್ಯೂ ಕ್ಯಾಚ್ ಕ್ಯಾಚ್ ಹಾಕಿ ಕ್ಯಾಚ್ ಕ್ಯಾಚ್. ನನಗೆ ಕೊಡಿ ನನಗೆ ಕೊಡಿ. ಆಟಾಡಕ್ಕಂತೂ ಒಳ್ಳೆ ಜಾಗ ಸಿಕ್ಬಿಟ್ಟಿದೆ. ಸಂಜೆ ಇಷ್ಟೊತ್ತಾದ್ರೂ ಇಲ್ಲಿ ಯಾಕೆ ಸ್ವಲ್ಪ ಚಳಿ ಕಮ್ಮಿ ಈ ಸತಿ. ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ. ಬಾ ಬೇಕು ಬಾಲು. ಹೋಗಿಬಾರ್ದು. ಅಯ್ಯ ಕೊಡು ಹಾಕೋಣ ಇಲ್ಲಿ. ಏ ಧರಣಿ ಏನು ಮಾಡ್ತಿದ್ಯಾ? ಎಷ್ಟು ಹಿಡಿದ್ರು ಅಡುಗೆ ಮನೆಗೆ ಹೋಗೋದಂತೂ ನಿಲ್ಲಿಸ್ತಾ ಇರಲಿಲ್ಲ. ಏನಮ್ಮ ಒಂದು ಐಡಿಯಾ ಮಾಡಿಬಿಟ್ಟು ಈ ಥರ ಮಾಡಿದ್ವಿ. ಈ ಐಡಿಯಾ ಸ್ವಲ್ಪ ಹೊತ್ತೇನೋ ವರ್ಕ್ ಆಯಿತು. ಆಮೇಲೆ ಪಾಪ ಅಳಕ್ಕೆ ಶುರು ಮಾಡಿದ್ಲು. ನಾನು ಎಷ್ಟೇ ಮುಂದಕ್ಕೆ ಹೋದ್ರೂ ಇದು ಬರ್ತಾ ಇಲ್ವಲ್ಲ ಅಂತ ಸುಸ್ತು ಮಾಡ್ಕೊಂಡ್ಬಿಟ್ಲು. ಆಮೇಲೆ ತೆಗ್ದಿದ್ದಾಯ್ತು. ರಾತ್ರಿ ಏನಾಯ್ತಮ್ಮ? ಏನಾಯ್ತು ಕಂದ? ಬಾಯಿಲಿ ನೋಡೋಣ, ಬಾಯಿಲಿ ನೋಡೋಣ. ಅದು ಏನಾಯ್ತು ಬಾಯಿಲಿ? ಅರ್ಧ ಚಿಕ್ಕ ಕಾಣಿಸ್ತಾ ಇದ್ದು ಬಾಯಿಲಿ. ಬಿಟ್ಬಿಡ್ರಿ ಬಡ ಬಡ ಅಂತ ಹೋಗ್ಬಿಡ್ತಾರೆ. ಏನ್ ಮಾಡ್ತೀಯ? ನೆಕ್ಸ್ಟ್ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಮಕ್ಕಳು ಇನ್ನೂ ತುಂಟಾಟ ತರಲೆಗಳನ್ನ ನೀವೇ ನೋಡ್ಬೋದು. ನ್ಯೂ ಇಯರ್ ನೈಟ್ ಅಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಆದರೆ ಅವುಗಳ ವಿಡಿಯೋ ಯಾವುದೂ ನಾನು ತಗೊಳ್ಳೋದಕ್ಕಾಗಲಿಲ್ಲ. ನಾವೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ. ಹಾಗಾಗಿ ಹ್ಯಾಪಿ ನ್ಯೂ ಇಯರ್, 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 ಹ್ಯಾಪಿ ನ್ಯೂ ಇಯರ್. ಇಟ್ಕೊಳ್ಳಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಪಟಾಕಿ ಹೊಡಿತಾ ಇರೋದು ಮೇಲ್ಗಡೆ ಮನೆಯವರು. ಹೋದ ವರ್ಷ ಅವಳು ನಿನ್ನ ಜೊತೆ ಇದ್ಲು. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬರೋ